ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ ಚಾನಲ್. ನಾನು ನಿಮಗೆ ಈ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತಿದ್ದೀನಿ ಅಂದರೆ ಸ್ಲೀವ್ಸ್ ಕಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಇದರಲ್ಲಿ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂದರೆ ಮೆಜರಿಂಗ್ ಟೇಪು, ಸಿಸರು, ಒಂದು ಸ್ಕೇಲ್, ಆ್ಯಂಡ್ ಮಾರ್ಕ್ ಮಾಡೋಕ್ಕೆ ಪೆನ್ಸಿಲು ಮತ್ತು ಒಂದು ಮೆಜರ್ಮೆಂಟ್ಸ್ ತೊಗೊಂಡಿದ್ದೀನಿ. ನಾನು ಯಾವ ಮೆಜರ್ಮೆಂಟ್ಸ್ ಕೂಡ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇಷ್ಟು ಮೆಜರ್ಮೆಂಟ್ಸ್ನ ತಗೊಂಡು ಹೇಗೆ ಸ್ಲೀವ್ಸ್ ಕಟ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ನಾನು ಮೆಜರ್ಮೆಂಟ್ ಫಾರ್ ಸ್ಲೀವ್ಸ್ ಕಟ್ಟಿಂಗು, ಸ್ಲೀವ್ಸ್ ಲೆಂತು 4 ಇಂಚಸ್ ಇದೆ, ಪ್ಲಸ್ 1 ಇಂಚು ಸ್ಟಿಚಿಂಗ್ ಮಾರ್ಜಿನು, ಸ್ಲೀವ್ಸ್ ರೌಂಡ್ 6 ಇಂಚಿದೆ, ಆರ್ಮ್ ಹೋಲು 15 ಇಂಚಿದೆ. ಅದರಲ್ಲಿ ಎರಡನೇ ಭಾಗ ತಗೋಬೇಕು. ಸ್ಲೀವ್ಸ್ ಲೆಂತ್ ಅಂದರೆ ಸ್ಲೀವ್ಸ್ನ ಉದ್ದ, ಸ್ಲೀವ್ಸ್ ರೌಂಡ್ ಅಂದರೆ ಕೈ ತೊಳ್ದಿನ ಸುತ್ತಳತೆ, ಆರ್ಮ್ ಹೋಲ್ ಅಂದರೆ ಕಂಕುಳಿನ ಸುತ್ತಳತೆ. ಇಷ್ಟನ್ನು ತಗೊಂಡಿದ್ದೀನಿ. ಇದನ್ನೇ ತಗೋಬೇಕು ಅಂತ ಏನಿಲ್ಲ. ನಾನು ಫಾರ್ ಎಕ್ಸಾಂಪಲ್ ನಿಮಗೆ ಕಟಿಂಗ್ ತೋರ್ಸೋಕ್ಕೋಸ್ಕರ ಈ ಇದನ್ನು ತಗೊಂಡಿದ್ದೀನಿ. ನಿಮ್ಮದು ಓನ್ ಮೆಜರ್ಮೆಂಟ್ಸ್ ಯಾರ ತಗೋಬೋದು, ಇಲ್ಲ ನಿಮ್ಮದು ಯಾವುದಾದ್ರು ಬ್ಲೌಸಸ್ ಇದ್ದರೆ ಅದ್ರ ಕೂಡ ಮೆಜರ್ಮೆಂಟ್ಸ್ ಮಾಡ್ಕೊಂಡು ತಗೋಬೋದು. ಇದನ್ನೇ ಹೇಗೆ ಮೆಜರ್ಮೆಂಟ್ಸ್ ತಗೊಳ್ಳೋದು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಇದು ನಾನು ಇವಾಗ ತೋರಿಸಿದ್ನಲ್ಲ ಮೆಜರ್ಮೆಂಟ್ಸು, ಆ ಮೆಜರ್ಮೆಂಟ್ಸ್ ತಗೊಳ್ಳೋದು ಹೇಗೆ ಅನ್ನೋದನ್ನ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ಬೆಲ್ ಐಕಾನಲ್ಲಿ ಹಾಕಿರ್ತೀನಿ, ಮೇಲ್ಗಡೆ ಲೈವ್ ಮಾರ್ಕಲ್ಲಿ ಬರ್ತಿದೆಯಲ್ಲ ಅಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಚೆಕ್ ಮಾಡ್ಕೋಬೋದಾ. ಮತ್ತು ವಿಡಿಯೋ ಎಂಡಲ್ಲಿ ಕೂಡ ನಾನು ಹಾಕಿರ್ತೀನಿ. ಈಗ ನೋಡಿ, ನಾನು ಸ್ಲೀವ್ಸ್ ಲೆಂತು 5 ಇಂಚಿದೆ, 4 ಇಂಚಿದೆ. ಅದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ 1 ಇಂಚು ಸೇರಿಸಿ 5 ಇಂಚಿಗೆ ಮಾರ್ಕ್ ಮಾಡ್ಕೋತಿದ್ದೀನಿ. ಮತ್ತೀಗ ಸ್ಕೇಲಲ್ಲಿ ಒಂದು ಲೈನ್ ಹಾಕೋತಿದ್ದೀನಿ. ನೋಡಿ, ನಾನು ಎರಡು ಕಡೆ ಏನಕ್ಕೆ ಮಾರ್ಕ್ ಮಾಡ್ಕೊಂಡೆ ಅಂದರೆ ಸ್ಲೀವ್ಸ್ ಇದು ಲೈನ್ ಹಾಕಬೇಕಾದ್ರೆ ಒಂದು ಮೇಕೆ ಕೆಳಗಡೆ ಆಗಿಬಿಡುತ್ತೆ. ಅದಕ್ಕೆ ಎರಡು ಕಡೆನೂ 5 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವೀಗ ಒಂದು ಲೈನ್ ಹಾಕೋತೀನಿ. ನೋಡಿ ಹೇಗೆ ಲೈನ್ ಹಾಕೋದು ಅಂತ ತೋರಿಸ್ತೀನಿ. ಈ ಥರ ಒಂದು ಹಾಕೊಂಡಿದ್ದೀನಿ. ನೀನು ಪೇಪರ್ ಶೀಟಲ್ಲಾದ್ರು ಕಟಿಂಗ್ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ನಾರ್ಮಲ್ ಯೂಸಸ್ ಶೀಟ್ಸ್ ಇರುತ್ತಲ್ಲ ಅದ್ರಲ್ಲಿ ಮಾಡ್ಬೋದು. ನಾನು ನಿಮಗೆ ವಿಡಿಯೋ ತೋರ್ಸೋಕ್ಕೋಸ್ಕರ ನೀಟಾಗಿ ಅರ್ಥ ಆಗಲಿ ಅನ್ನೋದಕ್ಕೆ ಡ್ರಾಯಿಂಗ್ ಶೀಟ್ ಯೂಸ್ ಮಾಡಿದ್ದೀನಿ. ಇನ್ನು ಎ ಲೈನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇದರಿಂದ ನಾವು ಬ್ಯಾಕು 2.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಎ ಲೈನದಿಂದ 2.5 ಇಂಚು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕೋಬೇಕು. ಈ ಲೈನ್ನ ನಿಮಗೆ ಎಕ್ಸಾಂಪಲ್ಗೆ ಬಿ ಲೈನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಅಂದರೆ ಗೊತ್ತಾಗಲಿ ಯಾವ ಲೈನಿಂದ ಯಾವ್ದು ತಗೋಬೇಕು ಅನ್ನೋದಕ್ಕೋಸ್ಕರ ಇದನ್ನ ಬಿ ಲೈನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇವಾಗ ನಾವು ಆರ್ಮ್ ಹೋಲ್ ಮೆಜರ್ ಮಾಡ್ಕೋಬೇಕು. ಆರ್ಮ್ ಹೋಲ್ನ ಹೇಗೆ ತಗೊಳ್ಳೋದು ಅಂದರೆ, ಇಲ್ಲಿ ಆರ್ಮ್ ಹೋಲು 15 ಇಂಚಸ್ ಐತೆ ನಮಗೆ. ಇದ್ರದ್ದು ಎರಡನೇ ಭಾಗ ತಗೊಂಡ್ರೆ ನಮಗೆ 7.5 ಇಂಚ್ ಆಗುತ್ತೆ. ಇದನ್ನು ಡಿವೈಡ್ ಮಾಡಿದ್ರೆ 7.5 ಇಂಚ್ ಅಂತ ಗೊತ್ತಾಗುತ್ತೆ. ಅಫ್ಕೋರ್ಸ್ ನಿಮಗೆ ಏನಾದರೂ ಗೊತ್ತಾಗಲಿಲ್ಲ, ಈಗ 16 ಬಂದಿರುತ್ತೆ, 17 ಬಂದಿರುತ್ತೆ, ಆ ಥರ ಹೇಗೆ ಮಾಡೋದು ಗೊತ್ತಾಗಲಿಲ್ಲ ಅಂದರೆ ಮೆಜರ್ಮೆಂಟ್ ಟೇಪ್ ತಗೊಂಡು 15 ಇಂಚ್ ಎಲ್ಲಿರುತ್ತೆ ಅಲ್ಲಿಗೆ ತುದಿದು ಟೇಪ್ ತುದಿನ ಹಾಕ್ಕೊಂಡು ಫೋಲ್ಡ್ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ಪ್ರೆಸ್ ಮಾಡೋದು. ಅಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಅಲ್ಲಿ ನಮಗೊಂದು ಮಾರ್ಕ್ ಬರುತ್ತೆ. ನೋಡಿ ಎಷ್ಟನೇ ಮಾರ್ಕ್ ಬಂದಿದೆ, 7.5 ಇಂಚ್ ಬಂದಿದೆ. ಈ ಥರ ಇದು ಎರಡನೇ ಭಾಗ ತಗೊಳ್ಳೋದು. 15ರಲ್ಲಿ ಎರಡನೇ ಭಾಗ ತಗೊಂಡು ಈಗ 7.5 ಇಂಚ್ ಎಲ್ಲಿಗೆ ಬಂದಿದೆ ಅಲ್ಲಿಗೆ ಎ ಲೈನ್ ತುದಿಯಿಂದ 7.5 ಇಂಚು ಎಲ್ಲಿಗೆ ಬಂದಿದೆ ಅನ್ನೋದನ್ನ ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಕ್ರಾಸಾಗಿ ಒಂದು ಲೈನ್ ಹಾಕೋಬೇಕು. ನೋಡಿ ಹೇಗೆ ಹಾಕೋತಿದ್ದೀನಿ, ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಕ್ರಾಸಾಗಿ ಒಂದು ಲೈನ್ ಹಾಕೋಬೇಕು. ಮತ್ತು ಇವಾಗ ನಾವು 7.5 ಇಂಚು ಆರ್ಮ್ ಹೋಲ್ಗೆ ಲೈನ್ ಹಾಕ್ಕೊಂಡಿದ್ದೀವಲ್ವಾ, ಇದ್ರದ್ದು ಆ ಸೈಡದಿಂದ 1 ಇಂಚು ಎ ಲೈನಲ್ಲಿ ಮಾರ್ಕ್ ಮಾಡಬೇಕು. 1 ಇಂಚು ಎ ಲೈನಲ್ಲಿ ಮಾರ್ಕ್ ಮಾಡಬೇಕು. ಮತ್ತು ನಾವು ಆರ್ಮ್ ಹೋಲ್ ಮಾರ್ಕ್ ಮಾಡಿದ್ದೀವಲ್ಲ, ಇದ್ರದ್ದು ಅರ್ಧ ಭಾಗ ಮಾತ್ರ ಕನ್ಸಿಡರ್ ಮಾಡಬೇಕು. ನೋಡಿ, ಆ ತುದಿಯಿಂದ ಇಲ್ಲಿಗೆ ಫೋಲ್ಡ್ ಮಾಡಿದೆ, ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಅರ್ಧ ಭಾಗ ಸಿಗುತ್ತೆ. ಅರ್ಧ ಭಾಗಕ್ಕೊಂದು ಮಾರ್ಕ್ ಮಾಡ್ಕೋಬೇಕು. ಅದ್ರ ಸ್ಟ್ರೈಟಾಗಿ ಎ ಲೈನಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈಗ ತೋರಿಸ್ತಿದ್ದೀನಿ. ಎ ಲೈನಲ್ಲಿ ಒಂದು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೋಬೇಕು. ಆ ಮಾರ್ಕ್ ಮಾಡ್ಕೊಂಡಿದ್ದ ಸ್ಟ್ರೈಟ್ ಇಲ್ಲಿಂದ ಇಲ್ಲಿಂದ ಒಂದು ಕ್ರಾಸಾಗಿ ಒಂದೇ ಒಂದು ಸ್ವಲ್ಪ ಕ್ರಾಸಾಗಿ ಒಂದು ಲೈನ್ ಹಾಕೋಬೇಕು. ಇದು ಸ್ಲೀವ್ಸ್ ಎಲ್ಲ ರಿಂಕಲ್ಸ್ ಎಲ್ಲ ಬರಬಾರ್ದು ಅಂತ ಈ ಹೋಲದಿಂದ ಇಲ್ಲಿಗೆ ಒಂದು ಲೈನ್ ಹಾಕೋತಿದ್ದೀನಿ. ನೋಡಿ ಇವಾಗ ಲೈನ್ ಹಾಕೋತಿದ್ದೀನಿ, ಆಯಿತಾ. ಇವಾಗ ಇಲ್ಲಿ ನಾವು 2ರಿಂದ ಅರ್ಧ ಭಾಗ ತೊಗೊಂಡಿದ್ದೀವಲ್ಲ, ಅದರದಿಂದ ಅರ್ಧ ಇಂಚು ಮಾರ್ಕ್ ಮಾಡಬೇಕು. ಇದನ್ನೇನಕ್ಕಪ್ಪ ಅರ್ಧ ಇಂಚ್ ಮಾಡೋದು ಅಂದರೆ ಬ್ಯಾಕ್ ಶೇಪು ಮತ್ತು ಫ್ರಂಟ್ ಶೇಪ್ ಅಂತ ತೆಗಿತೀವಿ, ಅದಕ್ಕೋಸ್ಕರ ಇದು ಅರ್ಧ ಇಂಚು. ಮತ್ತು ಅರ್ಧ ಇಂಚಿಂದ ಮತ್ತೆ ಇನ್ನರ್ಧ ಇಂಚ್ ಮಾಡ್ಕೋಬೇಕು. ಅದನ್ನು ಮಾಡಿಕೊಂಡು ನೋಡಿ ಇವಾಗ ಮಾರ್ಕ್ ಮಾಡಿದ್ದೀವಲ್ಲ, ಅದ್ರದ್ದು ಅರ್ಧ ಭಾಗ ತೊಗೊಂಡಿದ್ದೀವಿ, ಇಲ್ಲಾಯಿತು. ಇವಾಗ ಇದನ್ನು ಶೇಪ್ಸ್ ತೆಗೆಯೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. 1 ಇಂಚದಿಂದ ಕ್ರಾಸಾಗಿ ಈ ಪಾಯಿಂಟಿನಿಂದ ಈ ಪಾಯಿಂಟಿಗೆ ಕರ್ವ್ ಥರ ಹೋಗಬೇಕು. ಮತ್ತು ಇಲ್ಲಿ ಮೇಲ್ಗಡೆ ಅಲ್ಲೊಂದು ಸ್ವಲ್ಪ ಬ್ಯಾಕ್ ಬಾಡಿ ಪಾರ್ಟ್ದು ಶೇಪ್ ಕಟ್ ಮಾಡಬೇಕು. ನೋಡಿ
ನೀವೇನಾದ್ರು ಬಿಗಿನರ್ಸ್ ಆಗಿರೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆರ್ಮ್ ಹೋಲ್ ಶೇಪ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಶೇಪ್ ಕೊಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ಸ್ಲೀವ್ಸ್ ರೌಂಡು 6 ಇಂಚಿದೆ ಆಯಿತಾ. ಕೆಳಗಡೆ ನಾವೀಗ ಸ್ಲೀವ್ಸ್ ರೌಂಡನ್ನು ಕಟ್ ಮಾಡ್ಕೋಬೇಕು. ನೋಡಿ 6 ಇಂಚಿದೆ, 6 ಇಂಚಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ಮತ್ತು ಈ ಲೈನು ಆರ್ಮ್ ಹೋಲ್ ಲೈನು ಜಾಯಿಂಟ್ ಮಾಡ್ತಿದ್ದೀನಿ. ನೋಡಿ ನಾನು ಬ್ಲೌಸು ಬ್ಯಾಕ್ ಬಾಡಿ ಪಾರ್ಟ್ ಎಲ್ಲ ಕಟ್ ಮಾಡೋದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಮತ್ತು ಈಗ ನಾನು ಸ್ಟಿಚಿಂಗ್ ಮಾರ್ಜಿನ್ ಅಂತ 1.5 ಇಂಚ್ ಬಿಟ್ಕೊತಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಬಿಟ್ಕೋಬೋದು, 2 ಬೇಕಾದ್ರೂ ಬಿಟ್ಕೋಬೋದು, ಡಿಪೆಂಡಿಂಗ್ ಅಪಾನ್ ಯುವರ್ಸ್. ಅಂದರೆ ನಿಮಗೆ ಎಷ್ಟು ಬೇಕು ಅನ್ನೋದಕ್ಕೋಸ್ಕರ ಬಿಟ್ಕೋಬೋದು. ನಾನಿಲ್ಲಿ 1.5 ಇಂಚ್ ಅಷ್ಟೇ ಕಟ್ ಮಾಡ್ಕೊತಿದ್ದೀನಿ. ನೋಡಿ 2 ಬೇಕಾದ್ರೂ ಇಟ್ಕೋಬೋದು. ನಾನು 1.5 ಇಂಚು, ಕೆಳಗಡೆ ಕೂಡ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಟ್ಕೊಂಡಿದ್ದೀನಿ. ಈಗ ಈ ಪಾಯಿಂಟ್ನು ಆ ಪಾಯಿಂಟ್ನು ಜಾಯಿನ್ ಮಾಡಬೇಕು. ನೋಡಿ ಹೇಗೆ ಜಾಯಿನ್ ಮಾಡೋದಂತ ತೋರಿಸ್ತೀನಿ. ನೋಡಿ ಈ ಪಾಯಿಂಟ್ ಆ ಪಾಯಿಂಟ್ನ ಜಾಯಿಂಟ್ ಮಾಡ್ಕೋತೀವಿ. ಇದರಲ್ಲಿ ಕಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇಷ್ಟೆಲ್ಲ ಮಾರ್ಕ್ ಮಾಡೋದು, ಇದನ್ನ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಕಟ್ ಮಾಡಬೇಕು, ನೀಟಾಗಿ ಕಟ್ ಮಾಡಬೇಕು. 2 ಫೋಲ್ಡ್ ಶೀಟ್ ಇರಬೇಕು. ನಾನು ಲಾಸ್ಟ್ ವೀಡಿಯೋದೆಲ್ಲ ತೋರಿಸಿದ್ದೀನಿ. ಒಂದು ಸೈಡು ಓಪನ್ ಶೀಟ್ ಇರಬೇಕು ಮತ್ತು ಒಂದು ಸೈಡು ಕ್ಲೋಸ್ ಶೀಟ್ ಆಗಿರಬೇಕು. ಅಂದರೆ ಈ ಥರ ಫೋಲ್ಡ್ ಮಾಡಿದಾಗ ನಾವು ಬ್ಲೌಸ್ ಎಲ್ಲ ಕಟ್ ಮಾಡೋಕ್ಕೆ ಫೋಲ್ಡ್ ಮಾಡ್ತೀವಲ್ಲ, ಆ ಥರ ಒಂದು ಸೈಡು ಕ್ಲೋಸ್ ಆಗಿರಬೇಕು, ಒಂದು ಸೈಡು ಓಪನ್ ಇರಬೇಕು. ನೋಡಿ ಇವಾಗ ಕಟ್ ಮಾಡಿದ್ದೀನಿ. ಇವಾಗ ಇದನ್ನು ಓಪನ್ ಮಾಡ್ತೀನಿ. ನೋಡಿ ಇವಾಗ ಓಪನ್ ಮಾಡಿದ್ರೆ ಕಾಣಿಸುತ್ತೆ ನಿಮಗೆ ಯಾವ ಸೈಡ್ ಫೋಲ್ಡ್ ಇರಬೇಕು, ಯಾವ ಸೈಡ್ ಓಪನ್ ಇರಬೇಕು ಅಂತ. ನೋಡಿ ಈಗ ಓಪನ್ ಮಾಡಿದೆ, ಆ ಕಡೆ ಸೈಡು ಕ್ಲೋಸ್ ಇದೆಯಲ್ಲ ಆ ಥರ ಇರಬೇಕು, ಇದು ಓಪನ್ ಇರಬೇಕು. ಅದು ಬ್ಯಾಕ್ ಸೈಡ್ದು ಇವಾಗ ಅಲ್ಲೇ ಕಟ್ ಮಾಡ್ಕೊಂಡಿದ್ದೀವಿ, ಅದು ಬ್ಯಾಕ್ ಸೈಡ್ದು. ನೆಕ್ಸ್ಟ್ ಇದು ಫ್ರಂಟ್ ಸೈಡ್ದು ನಾವು ಮತ್ತೆ ಶೇಪ್ ಕೊಡಬೇಕು. ಫ್ರಂಟ್ ಸೈಡ್ ಶೇಪ್ನ ಕಟ್ ಮಾಡ್ಕೋಬೇಕು. ಈಗ ನೋಡಿ ಹೇಗೆ ಕಟ್ ಮಾಡ್ಕೊಳ್ಳೋದು ತೋರಿಸ್ತೀನಿ. ನೋಡಿ ಹೇಗೆ ಕಟ್ ಮಾಡೋದಂತ. ಅದು ಫ್ರಂಟ್ ಶೇಪ್ ಕೊಟ್ಕೊಂಡಿರ್ತೀವಿ ನಾವು. ಅದನ್ನು ನೀವು ಇದೇ ಮೆಜರ್ಮೆಂಟ್ಸ್ ತೊಗೋಬೇಕು ಅಂತ ಏನಿಲ್ಲ. ನಿಮಗೆ ಯಾವ್ದು ಬೇಕು, ನಿಮ್ಮ ಓನ್ ಬಾಡಿ ಮೆಜರ್ಮೆಂಟ್ಸ್ ಆಗ್ಬೋದು, ನಿಮ್ಮ ಮನೆ ಇರುವಂಥ ಓಲ್ಡ್ ಬ್ಲೌಸ್ನ ಯೂಸ್ ಮಾಡ್ಕೊಂಡು ಮೆಜರ್ಮೆಂಟ್ ತೊಗೊಳೋದಾಗ್ಬೋದು. ತೊಗೊಂಡು ನೀವು ಒಂದೇ ಸರಿ ಸ್ಟಿಚಿಂಗ್ ಮಾಡೋಕ್ಕೆ ಹೋಗಬೇಡಿ, ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದಷ್ಟು ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಪೇಪರ್ ಕಟ್ಟಿಂಗ್ನ ಡಿಫ್ರೆಂಟ್ ಮೆಜರ್ಮೆಂಟ್ಸ್ ತಗೊಂಡು ಪೇಪರ್ ಕಟ್ಟಿಂಗ್ನ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ನ ಕಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನಷ್ಟು ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.